ತಂಬಾಕು ಎರಡನ್ನು ಬೆರೆಸಲಾಗುತ್ತೆ. ಇದರ ಜೊತೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕುತ್ತಾರೆ. ಇದರ ಬಗ್ಗೆ ನಿಮಗೆ ಯಾರು ಹೇಳೋದಿಲ್ಲ, ಆದರೆ ನಾನು ಹೇಳುತ್ತಿದ್ದೇನೆ. ಈ ಗುಡ್ಕಕ್ಕೆ ಏನು ಬೆರೆಸುತ್ತಾರೆ ಎಂದು ಗೊತ್ತಾದರೆ ಎದೆ ಬಡಿತವೇ ನಿಂತು ಹೋಗುತ್ತೆ. ಯಾರಾದರೂ ಗುಡ್ಕ ತಿನ್ನುತ್ತಾ ಈ ವಿಡಿಯೋ ನೋಡುತ್ತಾ ಇದ್ದರೆ ಸ್ವಲ್ಪ ಹುಷಾರಾಗಿರೆ. ವೀಕ್ಷಕರೇ, ಭಾರತ ದೇಶದಲ್ಲಿರುವ ಎಲ್ಲ ಗುಡ್ಕ ಬ್ರ್ಯಾಂಡಿಗೆ ಗ್ಲಾಸ್ ಪುಡಿ ಬೆರೆಸಲಾಗುತ್ತೆ. ಹೌದು ವೀಕ್ಷಕರೇ, ನೀವು ಸರಿಯಾಗಿ ಕೇಳಿಸಿಕೊಂಡಿದ್ದೀರಾ, ಗಾಜಿನ ಪುಡಿ ಬೆರೆಸುತ್ತಾರೆ. ಗ್ಲಾಸ್ ಬಾಟಲ್ಗಳನ್ನು ಮಷೀನ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡಲಾಗುತ್ತೆ. ಎಷ್ಟರ ಮಟ್ಟಿಗೆ ಪುಡಿ ಮಾಡುತ್ತಾರೆ ಅಂದರೆ ಇದು ಗ್ಲಾಸ್ ಪುಡಿ ಎಂದು ಯಾರಿಗೂ ಗೊತ್ತೇ ಆಗೋದಿಲ್ಲ. ಈ ಗುಡ್ಕ ತಿಂದಾಗ ಬಾಯಿ ಸ್ವಲ್ಪ ಸೀಳುತ್ತೆ. ಈ ತರ ಸೀಳಿದಾಗ ಮತ್ತೆ ಗುಡ್ಕ ತಿಂದಾಗ ರುಚಿ ಮತ್ತು ನಶೆ ಹೆಚ್ಚಾಗುತ್ತೆ. ಇದಕ್ಕೆಲ್ಲ ಕಾರಣ ಈ ಗ್ಲಾಸ್ ಪುಡಿ. ಇದೇ ಕಾರಣಕ್ಕೆ ಗುಡ್ಕ ಸೇವನೆ ಮಾಡೋರು ಖಾರದ ಪದಾರ್ಥವನ್ನು ಅತಿ ಹೆಚ್ಚಾಗಿ ಸೇವನೆ ಮಾಡೋದಿಲ್ಲ. ಈ ಗ್ಲಾಸ್ ಪುಡಿ ದೇಹದ ಒಳಗೆ ಹೋದರೆ ಕ್ಯಾನ್ಸರ್ ಬರದೆ ಇನ್ನೇನು ಬರುತ್ತೆ. ನಂತರ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆ ಮಿಶ್ರಣ ಬೆರೆಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಯಾಕೆಟ್ ಒಳಗೆ ತುಂಬಿಸಿ ಮಾರಾಟಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ವೀಕ್ಷಕರೇ,